2009ರಲ್ಲಿ ಕೇವಲ 7.5 ಕೋಟಿ ವೋಟ್ ಪಡೆದಂಥ ಬಿಜೆಪಿ 2019ರಲ್ಲಿ 10 ವರ್ಷಗಳ ಅವಧಿಯಲ್ಲಿ ತನ್ನ ವೋಟ್ ಶೇರ್ 22 ಕೋಟಿಗೆ ಏರಿಸಿಕೊಳ್ಳುತ್ತೆ. 7.5 ಕೋಟಿಯಿಂದ 22 ಕೋಟಿ. 2009ರಲ್ಲಿ 11 ಕೋಟಿ ಇದ್ದಂಥ ಕಾಂಗ್ರೆಸ್ 2019ರಲ್ಲಿ ಕೂಡ 11 ಕೋಟಿ ವೋಟರ್ ಮಾತ್ರ ಅವರ ಜೊತೆ ಇದೆ. ಯಾಕೆ ಹಿಂಗಾಗ್ತಾ ಇದೆ? ಯಾಕೆ ಜಾಸ್ತಿ ಆಗ್ತಾ ಇಲ್ಲ ಕಾಂಗ್ರೆಸ್ನ ವೋಟ್? ಕಾಂಗ್ರೆಸ್ ಯಾವತ್ತೂ ಕನ್ಫ್ಯೂಷನಲ್ಲಿದೆ. ಯಾವ ವಿಚಾರಕ್ಕೆ? ಹಿಂದೂಗಳ, ಬಹುಸಂಖ್ಯಾತ ಹಿಂದೂಗಳ ವಿಚಾರಕ್ಕೆ ಯಾವತ್ತೂ ಅದು ಒಂದು ನಿರ್ದಿಷ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗಲೇ ಇಲ್ಲ. ಅದು ಜವಾಹರಲಾಲ್ ನೆಹರು ಕಾಲದಿಂದ. ಬೇಕಿದ್ರೆ ನಾನು ನಿಮಗೆ ತೋರಿಸ್ತೀನಿ. ನೆಹರು ಯುಗದಲ್ಲಿ ಏನಾಯಿತು ಅಂತ ಹೇಳ್ತೀನಿ. 1951ರಲ್ಲಿ ಸೋಮನಾಥ ದೇವಸ್ಥಾನ, ಸೌರಾಷ್ಟ್ರದಲ್ಲಿರೋ, ಗುಜರಾತ್ನ ಸೌರಾಷ್ಟ್ರದಲ್ಲಿರೋ ಸೋಮನಾಥ ದೇವಸ್ಥಾನ, ಈ ಸೋಮನಾಥ ದೇವಸ್ಥಾನದ ಮೇಲೆ 17 ಬಾರಿ ದಾಳಿ ಆಗುತ್ತೆ. ಮೊಹಮ್ಮದ್ ಗಜ್ನಿಯಿಂದ, ಔರಂಗಜೇಬರಿಂದ ದಾಳಿ ಆಗುತ್ತೆ, ಅಲ್ಲಾವುದ್ದೀನ್ ಖಿಲ್ಜಿಯಿಂದ ದಾಳಿ ಆಗುತ್ತೆ. ಅದು ಶಿಥಿಲಾವಸ್ಥೆಯಲ್ಲಿರುತ್ತೆ. ಒಟ್ಟಾರೆ ಒಂದು ದೇವಸ್ಥಾನ ಯಾವ ರೀತಿ ಶಿಥಿಲಾವಸ್ಥೆಯಲ್ಲಿ ಬಿದ್ದಿರುತ್ತೆ, ಆಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಅದನ್ನು ಕಟ್ಟಿಸಬೇಕು ಅಂತೇಳಿ ಮನಸ್ಸು ಮಾಡ್ತಾರೆ. ನೆಹರು ಅದಕ್ಕೆ ವಿರೋಧ ಮಾಡ್ತಾರೆ. ಆದರೂ ಮಹಾತ್ಮ ಗಾಂಧಿಯವರ ಅಣತಿ ಪಡೆಯಲಾಗುತ್ತೆ. ದುಡ್ಡನ್ನು ಯಾವುದೇ ಸರ್ಕಾರ ಒಂದು ನಯ ಪೈಸೆ ಹಾಕೋದಿಲ್ಲ, ಜನರಿಂದ ಸಂಗ್ರಹ ಮಾಡಿ ಕಟ್ಟಲಾಗುತ್ತೆ. ಕಟ್ಟಿದಾಗ ಉದ್ಘಾಟನೆಗೆ ಹೋಗಬೇಡಿ ಅಂತ ಫರ್ಮಾನ್ ಹೊರಡಿಸ್ತಾರೆ ಎಲ್ಲ ಮುಖ್ಯಮಂತ್ರಿಗಳಿಗೆ. ಆದರೂ ಕೂಡ ಆಗಿನ ರಾಷ್ಟ್ರಪತಿಗಳಾಗಿದ್ದಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಉದ್ಘಾಟನೆ ಮಾಡ್ತಾರೆ. ನಾನು ಉದ್ಘಾಟನೆ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೂ ವಿರೋಧ ವ್ಯಕ್ತಪಡಿಸ್ತಾರೆ. ಇನ್ನು ಇಂದಿರಾ ಗಾಂಧಿ ಕಾಲಾವಧಿಯಲ್ಲಿ, ಇನ್ನು ನೆಹರು ಕಾಲಾವಧಿಯಲ್ಲಿ ಹಿಂದೂ ಕೋಡ್ ಬಿಲ್ ಅನ್ನು ಅನುಷ್ಠಾನಗೊಳಿಸ್ತಾರೆ. ಅವತ್ತಿಂದ ಶುರುವಾಗುತ್ತೆ. ನೀವು ತುಷ್ಟೀಕರಣ ಮಾಡ್ತಾ ಇದ್ದೀರಿ, ಹಿಂದೂಗಳಿಗೊಂದು ಕಾನೂನು, ಮುಸ್ಲಿಮರಿಗೊಂದು ಬೇರೆ ಕಾನೂನನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿ ಅವತ್ತಿನಿಂದ ಹಿಂದೂ ವಿರೋಧಿ ಅನ್ನುವಂಥ ಹಣೆಪಟ್ಟಿ ನೆಹರುಗೆ ಬಂದಿದ್ದು ಆ ಕಾರಣಕ್ಕಾಗಿ. ಇನ್ನು ಇಂದಿರಾ ಗಾಂಧಿಯವರ ಕಾಲಾವಧಿಯಲ್ಲಿ 1976ರಲ್ಲಿ ಸಂವಿಧಾನದಲ್ಲಿ ಬದಲಾವಣೆ ತರ್ತಾರೆ ಇಂದಿರಾ ಗಾಂಧಿ. ಈ ಜಾತ್ಯತೀತ ಅಂತ ಆಮೇಲೆ ಸೇರಿಸಿದ್ದು ಅಂತ ಹೇಳ್ತಾ ಇರ್ತಾರಲ್ಲ, ಧರ್ಮ ನಿರಪೇಕ್ಷತೆ ಇದ್ದದ್ದು ಜಾತ್ಯತೀತ ದೇಶ ಅಂತ ಆಗುತ್ತೆ ಇಂದಿರಾ ಗಾಂಧಿಯವರ ಕಾಲಾವಧಿಯಲ್ಲಿ. ಇದು ಕೂಡ ದೊಡ್ಡ ಟೀಕೆಗೆ ಗುರಿಯಾಗುತ್ತೆ. ಈ ನಡುವೆ ವೀರ ಸಾವರ್ಕರ್ ಬಗ್ಗೆ ಒಂದು ಪತ್ರ ಬರೆದದ್ದು ನಿಮಗೆಲ್ಲ ಗೊತ್ತಿರಬಹುದು. ವೀರ ಸಾವರ್ಕರ್ ಅವರ ಅಂಚೆ ಚೀಟಿ ಬಿಡುಗಡೆ ಮಾಡಿದ್ದು ಗೊತ್ತಿರಬಹುದು. ವೀರ ಸಾವರ್ಕರನ್ನ ವೀರಪುತ್ರ ಅಂತ ಬಣ್ಣಿಸ್ತಾರೆ ಇಂದಿರಾ ಗಾಂಧಿಯವರು. ನೋಡಿ, ಇಲ್ಲಿ ಮತ್ತೊಮ್ಮೆ ಕನ್ಫ್ಯೂಷನ್. ಅವರು ಸಾವರ್ಕರ್ ಭಾರತ ಮಾತೆಯ ಅದ್ವಿತೀಯ ಪುತ್ರ ಅಂತೇಳಿ ಪತ್ರ ಬರೀತಾರೆ. ಬ್ರಿಟಿಷರ ವಿರುದ್ಧ ಹೋರಾಡಿದ ಅಪ್ರತಿಮ ಪರಾಕ್ರಮಿ. ಆದರೆ ಈಗಿನ ರಾಹುಲ್ ಗಾಂಧಿಗೆ ಕನ್ಫ್ಯೂಷನ್ ಇದೆ. ಅವ್ರು ಹೇಳ್ತಾರೆ ಆಗಲ್ಲ ಅಂತೇಳಿ, ನಾನು ಅದನ್ನು ಒಪ್ಪಲ್ಲ, ಸಾರಿ ಕೇಳೋಕ್ಕೆ ನಾನು ಸಾವರ್ಕರ್ ಅಲ್ಲ ಅಂತೇಳಿ. ಇನ್ನು ರಾಜೀವ್ ಗಾಂಧಿ ಶಾಬಾನು ಕೇಸ್, ಒಂದು ಹೆಣ್ಣು ಮಗಳು ತನ್ನ ಗಂಡ ತಲಾಕ್ ಕೊಟ್ಟ, ತನಗೆ ನ್ಯಾಯ ಕೊಡಿ ಅಂತ ಕೇಳಿದಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ ನ್ಯಾಯ ಕೊಡಿ, ಅವರಿಗೆ ಏನು ಕೊಡಬೇಕದನ್ನು ಕೊಡಿ ಅಂತ. ಆಗ ಅಲ್ಲಿ ಮುಸ್ಲಿಮರು ಹೇಳ್ತಾರೆ ಇಲ್ಲ, ನಮ್ಮ ಜಾತಿಯಲ್ಲಿ, ನಮ್ಮ ಧರ್ಮದಲ್ಲಿ ಆ ರೀತಿ ಬರೋದಿಲ್ಲ, ಗಂಡ ಬಿಟ್ಟ ನಂತರ ಆಕೆಗೆ ದುಡ್ಡು ಕೊಡಬೇಕು ಅಂತಿಲ್ಲ ಅಂತೇಳಿ. ಆಗ ಸಂವಿಧಾನದಲ್ಲಿ ಬದಲಾವಣೆ ಏನಂತಂದು ಶಾಬಾನುಗೆ ವಿರುದ್ಧವಾಗಿ ಮುಸ್ಲಿಂ ಸಮುದಾಯದವರು ಏನು ಹೇಳ್ತಾರೆ, ಆ ಥರ ಮಾಡ್ತಾರೆ ರಾಜೀವ್ ಗಾಂಧಿ. ಗೊತ್ತಾಗುತ್ತೆ ಹಿಂದೂಗಳಿಗೆ ಇದು ಬೇಸರ ಆಗಿದೆ ಅಂಥೇಳಿ ರಾಮ ಮಂದಿರದ ಬೀಗ ತೆಗೆಸ್ತಾರೆ ಆ ಸಂದರ್ಭದಲ್ಲಿ. ಅಂದರೆ ಕೋರ್ಟ್ ಆದೇಶ ಕೊಟ್ಟು 40 ನಿಮಿಷಗಳ ಒಳಗಾಗಿ ಒಂದು ಕಡೆ ಮುಸ್ಲಿಮರನ್ನು ಓಲೈಸ್ತಾರೆ, ಮತ್ತೊಂದು ಕಡೆ ಹಿಂದೂಗಳಿಗೆ ಬೇಸರವಾಗಬಾರ್ದು ಅಂತೇಳಿ ರಾಮ ಮಂದಿರದ ಬೀಗ ತೆಗೆಸ್ತಾರೆ. ಇನ್ನು VHPಗೆ ದೇಗುಲದ ಶಿಲಾನ್ಯಾಸಕ್ಕೆ ಅನುಮತಿ ಕೊಟ್ಟವರು ಕೂಡ ರಾಜೀವ್ ಗಾಂಧಿ ಅದರಲ್ಲಿ ಎರಡು ಮಾತಿಲ್ಲ. ಆಮೇಲೆ 1989ರಲ್ಲಿ ಅಯೋಧ್ಯೆಯಿಂದಲೇ ಚುನಾವಣಾ ಪ್ರಚಾರ ಮಾಡ್ತಾರೆ. ಹಿಂದೂ ಆಗಿರೋದು ನನಗೆ ಹೆಮ್ಮೆ ಇದೆ ಅಂತ ರಾಜೀವ್ ಗಾಂಧಿ ಹೇಳ್ತಾರೆ. ಆದರೆ ಈಗ ಏನು ಜಾತಿ ಗಣತಿ ಆಗಬೇಕು ಅಂತೇಳಿ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಅವತ್ತು ಮಂಡಲ ವರದಿ VP ಸಿಂಗ್ ಕಾಲಾವಧಿಯಲ್ಲಿ ಬಂದಾಗ ಅದಕ್ಕೆ ವಿರೋಧ ವ್ಯಕ್ತಪಡಿಸುತ್ತೆ ಕಾಂಗ್ರೆಸ್. ಕನ್ಫ್ಯೂಸ್ಡ್ ಕಾಂಗ್ರೆಸ್. ಇನ್ನು ಬಾಬರಿ ಮಸೀದಿ ಧ್ವಂಸವಾಯ್ತಲ್ಲ, ಆಗ ಮಣಿಶಂಕರ್ ಅಯ್ಯರ್ ಒಂದು ಮಾತನ್ನು ಹೇಳ್ತಾರೆ. ಯಾರು BJPಯ ಮೊದಲ ಪ್ರಧಾನಿ ಅಂತ ಹೇಳಿದಾಗ ನರಸಿಂಹರಾವ್ ಅವರು BJPಯ ಮೊದಲ ಪ್ರಧಾನಿ ಅಂತೇಳಿ ಟೀಕೆ ಮಾಡ್ತಾರೆ. ಕನ್ಫ್ಯೂಷನ್. ಮಣಿಶಂಕರ್ ಅಯ್ಯರ್ ಕೊಟ್ಟಂತ ಹೇಳಿಕೆ. ಆಮೇಲೆ ಇದೇ ಮನಮೋಹನ್ ಸಿಂಗ್ ಅವರು ದೇಶದ ಸಂಸತ್ತಿನಲ್ಲಿ ಮುಸ್ಲಿಮರಿಗೆ ಪ್ರಥಮ ಆದ್ಯತೆ ಸಿಗಬೇಕು ಅಂತ ಹೇಳ್ತಾರೆ. ಅವರಿಂದಲೂ ವಿವಾದಿತ ಹೇಳಿಕೆ. ಆಮೇಲೆ ಮತ್ತೊಂದು ಕಡೆ ನಾನು ರಾಮ ದೇವಾಲಯದ ಪರವಾಗಿದ್ದೀನಿ ಅಂತ ಹೇಳಿದಂಥ ಇದೇ ಕಾಂಗ್ರೆಸ್ ರಾಮ ಕಾಲ್ಪನಿಕ ಅಂತ ಸಮರ್ಥನೆ ಮಾಡುತ್ತೆ ಕೋರ್ಟ್ನಲ್ಲಿ. ಆಮೇಲೆ ರಾಹುಲ್ ಗಾಂಧಿ ಯುಗದಲ್ಲಿ ಅವ್ರು ಹೇಳ್ತಾರೆ ನಾನು ಜನಿವಾರಧಾರಿ ಬ್ರಾಹ್ಮಣ, ಸುರ್ಜೇವಾಲಾ ಹೇಳ್ತಾರೆ ಪ್ರೆಸ್ ಮೀಟಲ್ಲಿ. ಆಮೇಲೆ ಮಟನ್ ಮಾಡಿ ವಿಡಿಯೋ ಹಾಕ್ತಾರೆ ರಾಹುಲ್ ಗಾಂಧಿ. ಕನ್ಫ್ಯೂಷನ್. ಮತ್ತೊಮ್ಮೆ ಕ್ಷಮೆ ಕೇಳೋದಕ್ಕೆ ನಾನು ಸಾವರ್ಕರ್ ಅಲ್ಲ ಅಂತಾರೆ. ಅಲ್ಲಿ ಅಜ್ಜಿ ಹೇಳ್ತಾರೆ ವೀರಪುತ್ರ ಸಾವರ್ಕರ್ ಅಂತ ಹೇಳಿ. ಸಾವರ್ಕರ್ ಮೇಲೆ ಅಜ್ಜಿಗೆ ಪ್ರೀತಿ, ಮೊಮ್ಮಗನಿಗೆ ಸಿಟ್ಟು. ಯಾಕೆ ಕನ್ಫ್ಯೂಷನ್? ಇನ್ನು ನಾನು ರಾಮ ಮಂದಿರಕ್ಕೆ ಹಣ ಕೊಟ್ಟೆ ಅಂತೇಳಿ ದಿಗ್ವಿಜಯ್ ಸಿಂಗ್ ಹೇಳ್ತಾರೆ. ಈಗ ರಾಮ ಮಂದಿರಕ್ಕೆ ಹೋಗೋದಿಲ್ಲ ಅಂತೇಳಿ ಕಾಂಗ್ರೆಸ್ ತೀರ್ಮಾನವನ್ನು ಕೈಗೊಂಡಿದೆ. ಯಾಕೆ ಹೀಗೆ? ನಿನ್ನೆ ನಾವೇ ರಾಮ ಭಕ್ತರು, ರಾಮ ಮಂದಿರ ಕಟ್ಟಿದ್ದು ನಾವೇ, ಇವತ್ತು ರಾಮ ದೇವಸ್ಥಾನಕ್ಕೆ ಹೋಗಲ್ಲ ನಾವು. ಈ ಕನ್ಫ್ಯೂಷನ್ನಿಂದಾಗಿ ಇವತ್ತು ಕಾಂಗ್ರೆಸ್ ಈ ಸ್ಥಿತಿಗೆ ತಲುಪಿದೆಯಾ?